ಅಮೆರಿಕ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆ. ಅಧ್ಯಕ್ಷ ಟ್ರಂಪ್ಗೆ ಸೆಡ್ಡು ಹೊಡೆದಂತಹ ಉದ್ಯಮಿ ಎಲಾನ್ ಮಸ್ಕ್ ಅಧಿಕಾರದ ರುಚಿ ಕಂಡ ಬೆನ್ನಲ್ಲೇ ಮಸ್ಕ್ ಹೊಸ ಭರವಸೆ. ಅಮೆರಿಕ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸೆಡ್ಡು ಹೊಡೆದಂತಹ ಉದ್ಯಮಿ ಎಲಾನ್ ಮಸ್ಕ್ ಅಧಿಕಾರದ ರುಚಿ ಕಂಡ ಬೆನ್ನಲ್ಲೇ ಮಸ್ಕ್ ಹೊಸ ಭರವಸೆ. ರಾಜಕೀಯಕ್ಕೆ ಅಧಿಕೃತವಾಗಿ ಎಲಾನ್ ಮಸ್ಕ್ ಎಂಟ್ರಿ. ಅಮೆರಿಕ ಪಾರ್ಟಿ ಎಂಬಂತಹ ರಾಜಕೀಯ ಪಕ್ಷ ಸ್ಥಾಪಿಸಿದಂತಹ ಮಸ್ಕ್ ಟ್ರಂಪ್ ಜೊತೆಗಿನ ಭಿನ್ನಾಭಿಪ್ರಾಯದ ಬೆನ್ನಲ್ಲೇ ಹೊಸ ಪಾರ್ಟಿ, ನಿಮ್ಮ ಸ್ವಾತಂತ್ರ್ಯ ಹಿಂದಿರುಗಿಸಲು ಅಮೆರಿಕ ಪಾರ್ಟಿ ಅಂತ ಹೇಳಿ ಮಸ್ಕ್ ಹೇಳಿದ್ದಾರೆ. ಪಕ್ಷ ಸ್ಥಾಪನೆಗೂ ಮೊದಲು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಿದಂತಹ ಮಸ್ಕ್, ಆದರೆ ಅಮೆರಿಕದಲ್ಲಿ ದ್ವಿಪಕ್ಷ ಪದ್ಧತಿ ಇದೆ. ಅಮೆರಿಕದಲ್ಲಿ 2 ರಾಜಕೀಯ ಪಕ್ಷಗಳಿಗೆ ಮಾತ್ರ ಮಾನ್ಯತೆ ಇದೆ. ಹೀಗಾಗಿ ಎಲಾನ್ ಮಸ್ಕ್ ಸ್ಥಾಪಿಸಿದಂತಹ ಪಕ್ಷಕ್ಕೆ ಮಾನ್ಯತೆ ಇರಲ್ಲ. ಮುಂದೆ ಏನು ಮಾಡಲಿದ್ದಾರೆ ಎಲಾನ್ ಮಸ್ಕ್ ಅನ್ನೋದೇ ಕುತೂಹಲ. ದ್ವಿಪಕ್ಷೀಯ ಮಾತ್ರ ಇದೆ, ದ್ವಿಪಕ್ಷೀಯ ಪದ್ಧತಿ ಮಾತ್ರ ಅಮೆರಿಕಾದಲ್ಲಿದೆ. ಸೊ ಆ ಒಂದು ಕಾರಣಕ್ಕೆ 2 ಪಕ್ಷಗಳು ಮಾತ್ರ ಅಮೆರಿಕಾದಲ್ಲಿ ಇರಬೇಕು. ಆದರೆ ಹೊಸ ಪಕ್ಷವನ್ನು ಸ್ಥಾಪಿಸಿದಂತಹ ಎಲಾನ್ ಮಸ್ಕ್ ಮುಂದೇನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಅಮೆರಿಕ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆಯಾಗಿತ್ತು. ಅಧ್ಯಕ್ಷ ಟ್ರಂಪ್ಗೆ ಸೆಡ್ಡು ಹೊಡೆದಿದ್ದಾರೆ ಉದ್ಯಮಿ ಎಲಾನ್ ಮಸ್ಕ್. ಅಧಿಕಾರದ ರುಚಿ ಕಂಡ ಬೆನ್ನಲೆಯಲ್ಲಿ ಮಸ್ಕ್ ಹೊಸ ಭರವಸೆಯನ್ನ ನೀಡಿದ್ದು, ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿಯನ್ನ ಎಲಾನ್ ಮಸ್ಕ್ ಕೊಟ್ಟಿದ್ದಾರೆ. ಅಮೆರಿಕದ ಪಾರ್ಟಿ ಅಂತ ಹೇಳಿ ಈ ಒಂದು ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿರುವಂತಹ ಎಲಾನ್ ಮಸ್ಕ್ ಟ್ರಂಪ್ ಜೊತೆಗಿನ ಭಿನ್ನಾಭಿಪ್ರಾಯದ ಬೆನ್ನಲ್ಲೇ ಹೊಸ ಪಾರ್ಟಿಯನ್ನ ಮಾಡಿದ್ದಾರೆ. ನಮ್ಮ ಸ್ವಾತಂತ್ರ್ಯ ಹಿಂತಿರುಗಿಸಲು ಅಮೆರಿಕ ಪಾರ್ಟಿ ಅಂತ ಹೇಳಿ ಮಸ್ಕ್ ಹೇಳಿಕೊಂಡಿತ್ತು. ಪಕ್ಷ ಸ್ಥಾಪನೆಗೆ ಮೊದಲು ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿರುವಂತಹ ಎಲಾನ್ ಮಸ್ಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.